ಕನ್ಯಾ ರಾಶಿ, ಈ ತಿಂಗಳು ನಿಮಗೆ ಕ್ರಿಯೇಟಿವಿಟಿ ಚೆನ್ನಾಗಿದೆ, ಕ್ರಿಯೇಟಿವಿಟಿ ತಿಂಗಳು ಅಂತ ಹೇಳ್ಬೋದು. ಅದರಿಂದ ನೀವು ಎಲ್ಲ ನಿಮ್ಮ ಪಾಸಿಟಿವ್ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಹೊರಗೆ ತರಲಿಕ್ಕೆ ತುಂಬ ಒಳ್ಳೆ ಎನರ್ಜಿ ಇರುತ್ತೆ ನಿಮಗೆ ಈ ತಿಂಗಳು. ಹೊರಗಡೆ ಫೋಕಸ್ಗಿನ್ನ ಇನ್ವರ್ಡ್ ಜರ್ನಿ ಅಂತ ಹೇಳ್ತೀವಿ, ಒಳಗಡೆ ನಿಮ್ಮ ಇನ್ನರ್ ಡೆಪ್ತ್, ಅದ್ರ ಒಳಗಡೆ ನೀವು ನೋಡ್ತೀರಾ. ಒಳಗಡೆ ಸೆಲ್ಫ್ ವರ್ತ್ ಇರ್ಬೋದು, ನಿಮ್ಮ ಪರ್ಪೋಸ್ ಏನು, ನಿಮ್ಮ ರೋಲ್ ಏನು, ಏನು ಡಿಸೈರ್ಸ್ ಏನು ಇದು ಮಾಡ್ದಲೆ ನಿಸ್ಸಂಕೋಚವಾಗಿ ನಿಮ್ದು ಏನು ಡಿಸೈರ್ಸ್ ಮತ್ತು ಡ್ರೀಮ್ಸ್ ಇದೆ ಅದ್ರ ಕಡೆ ನೀವು ಗಮನ ಹರಿಸ್ತೀರಾ. ಏನೇನು ನೀವು ಯೋಚನೆ ಮಾಡಿರಲಿಲ್ವೋ, ಅದು ಏನೇನೋ ಕಾರಣಕ್ಕೆ ನಾವು ಬೇಡ ಅಂತ ಅಂದ್ಕೊಂಡಿದ್ರೆ ಅದೆಲ್ಲನೂ ನೀವು ಒಳಗಡೆ ಇನ್ನರ್ ಜರ್ನಿ ಅಂದರೆ ಕೂತ್ಕೊಂಡು ಇಂಟ್ರಾಸ್ಪೆಕ್ಷನ್ ಮಾಡಿ ಅದನ್ನೆಲ್ಲ ಮಾಡೋ ಸಮಯ ಬಂದಿದೆ. ಸೊ ಈ ರೀತಿ ಡೀಪಾಗಿ ರಿಫ್ಲೆಕ್ಟಿವ್ ಟೈಮ್ ಬಂದಿದೆ ನಿಮ್ಮ ಲೈಫಲ್ಲಿ. ನಿಮ್ಮನ್ನು ನೀವು ರೀಡಿಸ್ಕವರ್ ಮಾಡಲಿಕ್ಕೆ, ನಿಮ್ಮ ಪರ್ಪೋಸ್ ಏನು ಲೈಫಲ್ಲಿ, ಅದು ಏನು ಮಾಡಬೇಕು, ಏನೇನು ಕೆಲವೊಂದು ಬ್ಯಾಗೇಜ್ ಇರುತ್ತೆ, ಲಗೇಜ್ ಇರುತ್ತೆ, ಅದನ್ನೆಲ್ಲನೂ ತೆಗೆದು ಹಾಕಲಿಕ್ಕೆ ನಿಮಗೆ ಒಳ್ಳೆ ಸಮಯ. ಸೊ ಈಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ, ಯಾಕಂದರೆ ಈಗ ಯೂನಿವರ್ಸ್ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ನ್ಯಾಚುರಲ್ ಆಗಿ ನಿಮಗೆ ಕೆಟಲಿಸ್ಟ್ ಆಗಿ ನಿಮಗೆ ಹೆಲ್ಪ್ ಮಾಡುತ್ತೆ ಈ ಎಲ್ಲ ನಿಮ್ಮ ಡ್ರೀಮ್ಸ್ನ ರಿಯಲೈಸ್ ಮಾಡಲಿಕ್ಕೆ. ನೀವೇನು ಮಾಡ್ಬೋದೋ ಬೇಡವೋ ಅನ್ನೋ ಥರ ನೀವು ಡೌಟ್ ಪಟ್ಕೊಂಡಿದ್ರೆ ಅದನ್ನೆಲ್ಲನೂ ಹೆಲ್ಪ್ ಮಾಡುತ್ತೆ. ಅದೆಲ್ಲ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಈ ತಿಂಗಳು ನಿಮಗೆ ಒಳ್ಳೆ ಸಮಯ. ಪವರ್ ಕ್ರಿಸ್ಟಲ್ ಕ್ರೋಕೋಯಿಟ್, ಇದರಿಂದ ನಿಮಗೆ ಸ್ಮೂತಾಗಿ ಟ್ರಾನ್ಸಿಷನ್ ಆಗುತ್ತೆ. ಕಾನ್ಫಿಡೆನ್ಸ್ ಮತ್ತು ಕ್ರಿಯೇಟಿವಿಟಿ ಎಲ್ಲ ಬೂಸ್ಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಕ್ರಿಸ್ಟಲ್. ಲಿಬ್ರಾ ತುಲಾ ರಾಶಿ, ಸೊ ಈ ತಿಂಗಳು ನಿಮ್ದು ಏನು ಕಾರ್ಮಿಕ್ ಇದು ಇತ್ತು, ಗಂಟು ಅಂತ ಏನು ಹೇಳ್ತೀವಿ, ಹಳೆ ಪಾಸ್ಟ್ ಇದರಲ್ಲಿರೋ ಏನೇನು ಗಂಟಿತ್ತು ಅದೆಲ್ಲ ಲೆಟ್ ಗೋ ಮಾಡಲಿಕ್ಕೆ, ರಿಲೀಸ್ ಮಾಡಲಿಕ್ಕೆ ಒಳ್ಳೆ ತಿಂಗಳು. ಹಾಗೆ ನಿಮ್ದು ಏನಾರು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇದ್ದರೆ ಅದನ್ನೆಲ್ಲ ಬಿಡೋ ಅಂಥದ್ದು ಹೀಲ್ ಆಗುತ್ತೆ, ಅದಕ್ಕೆ ಒಳ್ಳೆ ಸಮಯ. ಏನಾದ್ರು ಪ್ಯಾಟ್ರನ್ಸ್ ರಿಪೀಟ್ ಆಗ್ತಾ ಇದ್ದರೆ, ಏನಾದ್ರು ಫಿಯರ್ಸ್ ಇದ್ದರೆ, ಭಯಗಳಿದ್ದರೆ, ಏನಾದ್ರು ಟಾಕ್ಸಿಸಿಟಿ ಇದ್ದರೆ ಯಾವುದೇ ಕಾರಣಕ್ಕೆ ಅದನ್ನೆಲ್ಲ ಲೆಟ್ ಗೋ ಮಾಡಲಿಕ್ಕೆ ಒಳ್ಳೆ ಸಮಯ. ಹಾಗೆ ನೀವು ಯಾವುದೇ ಕಾರಣ ಇಲ್ಲದೆ ಸುಮ್ಮನೆ ಹಳೆ ಇದನ್ನೆಲ್ಲ ನೀವು ಸಿಕ್ಕಾಕೊಂಡಿದ್ರೆ ಅದೆಲ್ಲನೂ ರಿಲೀಸ್ ಆಗುತ್ತೆ, ಅದಕ್ಕೆಲ್ಲ ರಿಲೀಸ್ ಮಾಡಲಿಕ್ಕೂ ತುಂಬ ಒಳ್ಳೆ ಸಮಯ. ಸೊ ನೀವು ಈ ಮೂವ್ಮೆಂಟ್ ಮತ್ತು ಫ್ರೀಡಮ್ ಅದನ್ನೆಲ್ಲ ನೀವು ಇದು ಮಾಡ್ಬೋದು, ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರ್ಬೋದು. ಸೊ ಹಾಗೆಯೇ ನಿಮ್ಮಿಂದ ನಿಮ್ಮ ಎಮೋಷನ್ಸ್ ಟ್ರ್ಯಾಪ್ ಆಗಿರುತ್ತಲ್ಲ, ಬೇಡವಾದ ಎಮೋಷನ್ಸ್ ಏನಿದೆ ಅದನ್ನು ರಿಲೀಸ್ ಆಗುತ್ತೆ. ಹಾಗೆ ಏನಾದರೂ ಒಂದು ಇರ್ಬೋದು, ಯಾವುದಾರ ರೀತಿಯಲ್ಲಿ ನಿಮಗೆ ಇಲ್ನೆಸ್ ಅಂದರೆ ದೇಹದಲ್ಲಿ ಕಾಯಿಲೆಗಳಿರ್ಬೋದು, ಮಾನಸಿಕವಾಗಿ ಏನಾದರೂ ಯೋಚನೆಗಳಿರ್ಬೋದು, ಅದು ಎಲ್ಲನೂ ಬಿಟ್ಟು ಹೋಗೋ ಸಮಯ. ಅದರಿಂದ ನಿಮಗೆ ಏನಾಗುತ್ತೆ, ಮೂವ್ಮೆಂಟ್ ಸಿಕ್ಕುತ್ತೆ, ಒಂದು ನೀವು ಆ್ಯಕ್ಟಿವ್ ಆಗಿದೆ ಅನ್ನೋ ಥರ ನಿಮಗೆ ಅನಿಸುತ್ತೆ, ಆ್ಯಕ್ಟಿವ್ನೆಸ್ ನಿಮಗೆ ಫೀಲ್ ಆಗುತ್ತೆ. ಸೊ ಹಾಗೆಯೇ ನಿಮ್ಮ ಒಪಿನಿಯನ್ ತುಂಬ ಇಂಪಾರ್ಟೆಂಟ್ ಅನ್ನೋದು ನಿಮಗೆ ರಿಯಲೈಸ್ ಆಗುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಏನು ಭಯ ಇಲ್ದಲೇ, ತುಂಬ ಬೇರೆಯವ್ರಿಗೆ ನೋವಾಗ್ದಲೇನೂ ಕೂಡ ನಿಮ್ಮ ಒಪಿನಿಯನ್ನು, ನಿಮ್ಮ ವಾಯ್ಸ್ನ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಒಳ್ಳೆ ಸಮಯ, ನಿಮ್ಮ ಸ್ಪಿರಿಚುವಲ್ ಗ್ರೋತ್ಗೂ ಕೂಡ ಒಳ್ಳೆ ಸಮಯ. ಪವರ್ ಕ್ರಿಸ್ಟಲ್ ಅಗಾಟೆ ಹೀಲಿಂಗ್ ಮಾಡಲಿಕ್ಕೆ ಮತ್ತು ನಿಮ್ಮ ಹೆಲ್ತ್ಗೆ ವೈಟಾಲಿಟಿ ಇದೆಲ್ಲ ಆ್ಯಡ್ ಮಾಡಲಿಕ್ಕೆ, ಎನರ್ಜಿ ಆ್ಯಡ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ.